ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇವಾಗ ನಮ್ಮ ಅತ್ತೆನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮನಾಲಿಗೆ ಹೋಗ್ತಿದ್ದಾರೆ ಫೈನಲಿ. ನೋಡಿ, ಲಗೇಜ್ ಎಲ್ಲ ರೆಡಿಯಾಗಿದೆ. ಓ ಬಂದೆ. ಸೊ ನಾನು ನಮ್ಮ ಅತ್ತೆ ಒಂದೇ ಥರ ಹಾಕೊಂಡು ಟ್ವಿನ್ನಿಂಗ್ ವೈಟ್ ಪುಲೋವರ್ ಟೀ ಶರ್ಟು, ಅವ್ರಿಗೆ ಕೂಡ ಸ್ವೆಟ್ ಶರ್ಟ್. ಏನಮ್ಮ ಅದು? ಸೊ ಲೈಕ್ ಇವಾಗ ಚೆಕ್ ಮಾಡಿದ್ವಿ ನಾವು. ಸೊ ನಮ್ಮ ಮಿನಿ ವ್ಲಾಗಲ್ಲಿ ನೋಡಿದರೆ 13 kg ಫೈನಲಿ ಇದೆ. ಒಂದು 2 kg ಏನಾರು ಅಯ್ಯಪ್ಪ ತರಬಹುದು. ಅದೇನಮ್ಮ ಕರೆಕ್ಟಾಗಿ ಹಾಕ್ಕೊಂಡಿದ್ದಾರೆ. ಎಲ್ಲ ಹಾಕ್ಕೊಂಡ್ರ ಮರೀತೆ. ಓಕೆ, ನಾನು ವೆರೈಟಿ ಬ್ಯಾಗ್ ಎತ್ಕೊಳ್ಳೋಣ. ಹಾಂ, ರೆಡಿನಾ? ಹಾಂ, 5 days ಅಲ್ವಾ? 5 days, 5 nights, 6 days. ಸೊ ಬನ್ನಿ ಹೋಗೋಣ. ಈ ವಿನಯ್ ಕೊಡ್ತಾನೆ ಟಾರ್ಚರ್. ಕೆಳಗಡೆ ಹೊಟ್ಟೋದ್ರೆ ಒಂದು ನಿಮಿಷನೂ ಸುಮ್ಮನಿರಲ್ಲ ಗೈಸ್. ಆಯ್ತಾ 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 ಆಯ್ತು. ಹಾಂ, ಇದೆಲ್ಲ ರಿವೇಜ್ ವಾಡು ಆಯಿತಾ ಹಾಕೊಳ್ಳಿ. ಸರ್ ಮತ್ತೆ ಇದು ಹೊಸ ಕ್ರಾಕ್ಸ್. ಏನೋ ನಗ್ತಾ ಇದ್ದೀವಿ, ಹಾಕೊಳ್ಳವ. ಬರೀ ನಗ್ತಾರೆ. ಹಾಂ, ಅರ್ಧ ಗಂಟೆ ಅವನಿಗೆ ನಾನು ಹೇಳಿದ್ನಲ್ಲ, ಇರು ವಿನಯ್ ಏನಕ್ಕೆ ಅರ್ಜೆಂಟು ಅನ್ನಲ್ಲ. ರಿವೆಂಜ್ ಕೊಡ್ತಾವನೆ. ಇವಾಗ ಹೊರಟಿದ್ದೀವಿ ನಾವು ಏರ್ಪೋರ್ಟಿಗೆ. 3:30 ಅವರಿಗೆ ಫ್ಲೈಟು. ಸೊ ಹಂಗಾಗಿ ನಾವೊಂದು 11:30 ಮನೆ ಬಿಟ್ಟಿದ್ದೀವಿ. ನಮಗೆ ಟ್ರಾಫಿಕಲ್ಲೇ ಅರ್ಧ ದಿನ ಆಗುತ್ತೆ ಅಂತ ಹೇಳಿ ಬೇಗ ಹೊರಟಿದ್ದೀವಿ. ಆಲ್ಮೋಸ್ಟ್ ನಾವು 1:30ಗೆ ರೀಚ್ ಆಗ್ತೀವಲ್ವ ವಿನಯ್? 1:30ಗೆ ರೀಚ್ ಆಗ್ತೀವಿ. ಸೊ ನಮ್ಮ ಅತ್ತೆನೂ ರೆಡಿಯಾಗಿ ಹೊರಟಿದ್ದಾರೆ ಇವಾಗ. ಮಾತಾಡೋದಮ್ಮ ಏನಾರು? ನಾವು 3 ಜನನು ಒಂದೇ ಕಲರ್ ಹಾಕೊಂಡಿದ್ವಿ. ಎಸ್, ವೈಟ್ ಟ್ವಿನ್ನಿಂಗ್. ಗೊತ್ತಿಲ್ಲ, ಮಾತಾಡ್ಕೊಂಡಂಗೆ ಹಾಕೊಂಡಿದೀವಲ್ವಾ? ಹೌದು, ವಿನಯ್ ಬೆಳಿಗ್ಗೆನೇ ಹಾಕೊಂಡಿದ್ರು. ನಾನು ಯಾವ್ದು ಹಾಕ್ಕೊಳ್ಳಿ ಅದಕ್ಕೆ ನಾನು ಹಾಕೊಂಡೆ. ಆಮೇಲೆ ಇದನ್ನ ಮತ್ತೆ ಹಾಕೊಂಡ್ಬಂದರು. ಸೊ ಟ್ವಿನ್ನಿಂಗ್ ಎಲ್ಲರೂ. ಮತ್ತೆ ಇನ್ನೇನು ಅಷ್ಟೇ. ಫುಲ್ ನಮ್ಮ ಎಕ್ಸೈಟ್ಮೆಂಟ್ ಎಲ್ಲ ಅವರ 5 ದಿವಸ ಹುಷಾರಾಗಿ ಮನೆ ನೋಡ್ಕೊಳ್ಬೇಕು. ನೋಡ್ಕೋತೀನಿ. ನಮ್ಮ ಅತ್ತೆ ಮನೆ ನೋಡ್ಕೊ ನನ್ನ ನೋಡ್ಕೊ. ಫಸ್ಟ್ ಹೆಂಗದು ಸ್ಟಾರ್ಟ್ ಆಗಿದ್ದು, ಚಿನ್ನ ರೇಟ್ ಜಾಸ್ತಿ ಆಯ್ತಾ ನಾವು ಮಾಂಗಲ್ಯದ ಚೈನ್ ಆಲ್ಮೋಸ್ಟ್ ಬಿಚ್ಚಿಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ, ಹೊರಗಡೆ ಹೋಗ್ತಾ ಇರ್ತೀವಿ, ಯಾಕೆ ಬೇಕು. ಅದಲ್ಲದೆ ಕಳ್ತನಗಳು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅದನ್ನು ಸೇಫ್ ಮಾಡಿದ್ವಿ. ಈಗ ಮನೆ ಸೇಫ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಂದರೆ ಮನೇಲೇ ಇರ್ತೀವಿ, ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲಲ್ವ ವಿನಯ್? ಅಂತ ಯಾಕೋ ವಿನಯ್ ಇವತ್ತು ಮಾತಾಡೋ ಏನಾರು ವಿನಯ್? ಏನಿಲ್ಲ ಮಾತಾಡಕ್ಕೆ. ದಿಲೀಪ ಕೇಳ್ಬಿಟ್ಟು ಅವನು ಬರ್ತೀನಿ ಅಂತಿದ್ದಾನೆ. ದಿಲೀಪ್ ಬೆಳಿಗ್ಗೆನೆ ಬರ್ತೀನಿ ಅಂತ. ಮನೇಲಿ ನಾನು ಹೋಗ್ಬೇಕಮ್ಮ ಅಂತಿದ್ದ. ಚಳಿ ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋದಾಯ್ತು. ತುಂಬಾ ಚಳಿ ಅಂತಾರೆ. ಆಮೇಲೆ ಅವ್ನು ಮೇಂಟೈನ್ ಮಾಡೋಕೆ ಆಗಲ್ಲ ಅಲ್ಲೆಲ್ಲ. ಆ್ಯಕ್ಚುಲಿ ನಾನು ವಿನಯ್ ಹೋದಾಗಲೇ ನಾನು ಕರ್ಕೊಂಡು ಹೋಗಿರ್ಲಿಲ್ಲ ಅವನ್ನ. ನೆಕ್ಸ್ಟ್ ನೋಡ್ಬೇಕು, ಅವನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಲ್ವ ವಿನಯ್? ಅಂದ್ರೆ ಆ ಥರ ಕೋಲ್ಡ್ ಕಡೆ ಆಗಲ್ಲ ಬಿಡು. ಬಂದ್ವಿ ನೋಡಿ, ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ. ಒಂದು ಸುಮಾರು ಹೋಗ್ತಿತ್ತು. ನಾನು ಒಂದೇ ಒಂದು ಕ್ಯಾಪ್ಚರ್ ಮಾಡಿದೆ. ಎಲ್ಲ ಅದೇ ಅಲ್ಲಿ ನೋಡ್ರಿ, ಅದನ್ನೇ ಅದು ತೋರಿಸ್ದೆ ಕ್ಯಾಪ್ಚರ್ ಆಗೋಕ್ಕೆ. ಏನು ಬಂದ್ವಿ ದೇವನಹಳ್ಳಿ ಹತ್ರ. Your destination is on the right. Continue for 800 meters. ಬಾಯ್. ಇಲ್ಲೇ ಇರ್ತೀವಿ ಒಳ್ಳೆ ಕಾರ್ ಹತ್ರ. ನೋಡ್ದ ಇವ್ ನನ್ ಬಿಟ್ಟೋಯ್ತಾ? ಪೊಲೀಸರು. ಫ್ರೆಂಡ್ಸ್, ನಮ್ಮ ಅತ್ತೆನ ಡ್ರಾಪ್ ಮಾಡಿ ನಾನು ಬೆಂಗಳೂರಿಂದ ರಾಮನಾಥ್ಪುರ ಅಷ್ಟರಲ್ಲಿ ಒಂದು ನಿದ್ದೆ ಎಲ್ಲ ಮಾಡಿದ್ದೀನಿ. ಇನ್ನೂ ಹೋಗ್ತಾನೆ ಇದ್ದಾನೆ ವಿನಯ್. ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ನಮ್ಮ ಅತ್ತೆ ಮೋಸ್ಟ್ಲಿ ಮನಾಲಿನ ಡೆಲ್ಲಿ ತಲುಪಿಬಿಟ್ಟಿರ್ತಾರೆ ಆಲ್ಮೋಸ್ಟ್. ಡೆಲ್ಲಿ ಹೋಗಿರ್ತಾರೆ ಆಲ್ರೆಡಿ. ನಾವಿನ್ನ ರಾಮನಗರ ತಲುಪಿಲ್ಲ. ಸಿಕ್ಕಾಪಟ್ಟೆ 2 hours ಆಯ್ತು. ಅಲ್ಲಿ ಡೆಲ್ಲಿಗೆ 2 hours 15 minutes ತೋರಿಸ್ತಾ ಐತೆ. ಅವ್ರು ಆಲ್ರೆಡಿ ರೀಚ್ ಆಗ್ಬಿಟ್ಟಿರ್ತಾರೆ ಡೆಲ್ಲಿ. ನಾವು ಇನ್ನೂ ಹೋಗ್ತಾ ಇದ್ದೀವಿ. ನಮ್ಮ ನೈಸ್ ರೋಡ್ ನೋಡೋವರೆಗೂ ನಿಜ ನಂಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅಷ್ಟು ನಿದ್ದೆ ಅಂತ
ರೋಡ್, ನಮ್ಮ ಬಿಡ್ದಿ ನೈಸ್ ರೋಡ್ ನೋಡೋವರೆಗೂ ನಿಜ ಯಪ್ಪ. ಇರೋರು ಅದು ಹೆಂಗೆ ಓಡಾಡ್ಕೊಂಡು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ಬೋದಾರ ಗೊತ್ತಿಲ್ಲ ಯಪ್ಪ. ನೆಕ್ಸ್ಟ್ ಇನ್ ಬಿಡದಿ ರಾಮನಗರ, ಬಿಡದಿ ಆಗೋಗೈತೆ. ಇನ್ನೇನು ರಾಮನಗರ ಏನೋ ಅಪ್ ಟು ಮೈಸೂರು ಗಂಡ ಸೇಮ್ ಬೆಂಗಳೂರು ಆದಂಗೆ ಟ್ರಾಫಿಕ್ ಆಗೋಗ್ಬಿಡುತ್ತೆ. ಹೌದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಅತ್ತೆನ ನೆನೆ ಮನಾಲಿಗೆ ಹೋದ್ರು. ಅವರು ನೆನೆ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ನಾನು ವ್ಲಾಗ್ನ ಅಲ್ಲೇ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಇವತ್ತು ಮತ್ತೆ ವ್ಲಾಗ್ ಏನು ಮಾಡ್ಬಿಡೋಣ, ಇದೊಂದು ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ದಿಲೀಪ್ನ ಸ್ಕೂಲಿಗೆ ಕಳಿಸಿದ್ದೆ, ಹಂಗಾಗಿ ಅವ್ನು ಬರೋಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ಸೊ ಬೆಂಗಳೂರಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ ನಾನು ವಿನಯ್. ಸೊ ಇವಾಗ ಬಸ್ ಸಾಂಬಾರು ಮಾಡಿದ್ದೀನಿ, ಮತ್ತು ರೈಸ್ ಇಟ್ಟರೆ ಮುಗೀತು ಕೆಲಸ. ಸೊ ಅವರು ಬರೋದು 5 days ಆಗುತ್ತೆ. ಸೊ ಬರೀ 1 time ಮಾಡಿದ್ರೆ ಸಾರ್ ನಮಗೆ 3 ಹೊತ್ತಾಗುತ್ತೆ, ದಿಲೀಪ್ಗೂ ಆಗುತ್ತೆ, ಈಗ ನಾನು ಶೇಕ್ ಕುಡಿತಾರೋದ್ರಿಂದ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಮನಾಲಿ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನಮ್ಮ ಅತ್ತೆ ಬಂದಮೇಲೆ ಕೇಳಬೇಕು. ಸೊ ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡ್ತೀನಿ ನಿಮಗೆ, ಅವರು ಯಾವ ಪ್ಯಾಕೇಜು ಏನು ಅಥವಾ ಸಿಂಗಲ್ ಆಗಿ ಹೋದ್ರೆ ಏನು ಅಂತ ಹೇಳಿ. ಸೊ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅವ್ರದ್ದು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಮನಾಲಿಲಿ ಅಂತ ಹೇಳಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.